ಫ್ಯಾಮಿಲಿ ಎಲ್ಲ ಇಲ್ಲಿ ಗ್ಯಾದರ್ ಆಗಿದ್ದಾರೆ. ನಿಮ್ಮ ಸೀಕ್ರೆಟ್ ಸಕ್ಸಸ್ಫುಲ್ ಮ್ಯಾರೇಜ್ಗೆ ನಿಮ್ಮ ಸೀಕ್ರೆಟ್ ಏನು? ನನ್ನ ಸೊಸೆ ಒಳ್ಳೆ ಬದನೆಕಾಯಿ ಸಾರು ಮಾಡ್ತಾಳೆ. ಯಾರು ಹೇಳಿದ್ರು ಕಿವಿಗೆ ಹಾಕೋಬಾರ್ದು, ಅದನ್ನೇ ಸಕ್ಸಸ್. ಆಮೇಲೆ ಮೀನು ತಿನ್ಸ್ಬಿಟ್ಟೆ, ಪಾಪ ಮುಳ್ಳು ಚುಚ್ಕೊಂಡ್ಬಿಡ್ತು. ಸೋ ಸ್ವೀಟ್, ಅಳ್ತಾ ಇದ್ಲು ಪಾಪ. ಸೊ ಹ್ಯಾಪಿ ಮ್ಯಾರಿಡ್ ಲೈಫ್. ದಿಸ್ ಇಸ್ ಸಚ್ ಅ ಮೊಮೆಂಟ್, ಸೀರಿಯಸ್ಲಿ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನೀವೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ನನ್ನ ಮದುವೆ ಮೆಹಂದಿ ಮತ್ತು ಸಂಗೀತ ಶಾಸ್ತ್ರ ನಡೀತಿದೆ. ನಾನು ಆಲ್ರೆಡಿ ಮೆಹಂದಿ ಹಾಕಿದ್ದೀನಿ. ಬಿಕಾಸ್ ಬ್ರೈಡಲ್ ಮೆಹಂದಿ ತುಂಬಾ ಇರುತ್ತೆ, ಅದಕ್ಕೆ ಟೈಮ್ ಹಿಡಿಯುತ್ತೆ ಅಂತ ನಾನು ಫಸ್ಟೇ ಹಾಕ್ಕೊಂಡೆ. ಆ್ಯಂಡ್ ಇವತ್ತು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದೀನಿ. ನನ್ನ ಗೆಸ್ಟ್ಗಳಿಗೆ ಇಲ್ಲಿ ನಾವು ಸ್ಟೇಗೆ ಅರೇಂಜ್ ಮಾಡಿದ್ದೀವಿ. ದಿಸ್ ಇಸ್ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸಸ್ ಅಂತಲೇ ಹೇಳ್ಬೋದು. ಒಬ್ಬರಿಗೆ ಡ್ರೀಮ್ ಹೌಸ್ ಅಂತಿದ್ರೆ ಈ ಮನೆನ ನೋಡ್ಬಿಟ್ಟು ಅವ್ರು ಹೇಳ್ಬೋದು ಇದು ನನ್ನ ಡ್ರೀಮ್ ಹೌಸ್ ಅಂತ. ಸೊ ಐ ವಿಲ್ ಟೇಕ್ ಅ ಟೂರ್. ತುಂಬ ಚೆನ್ನಾಗಿದೆ ಜಾಗ, ತುಂಬ ನೀಟಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಅದು ಹೇಗಿದೆ ಅಂತ ನಾನು ತೋರಿಸ್ತೀನಿ, ಬನ್ನಿ. ಸಾರಿ, ಈ ವಿಡಿಯೋಲಿ ಇಂಟ್ರಾಕ್ಟ್ ಮಾಡಿದ್ದಕ್ಕೆ. ಒಂದು ಸಣ್ಣ ಪೀಸ್ ಆಫ್ ಇನ್ಫಾರ್ಮೇಷನ್ನ ಕೊಡಬೇಕಿತ್ತು, ಅದಕ್ಕೆ ಬಂದಿದ್ದೀನಿ. ನನ್ನ ಪ್ರೀವಿಯಸ್ ವಿಡಿಯೋಲಿ ನನ್ನ ಮದುವೆ ಎಲ್ಲಿ ನಡೀತು ಅಂತ ನಾನು ಮೆನ್ಷನ್ ಮಾಡಿರಲಿಲ್ಲ. It was one of the most beautiful and the most happening place in Bangalore, that is Aura by Area 83. ನಿಮ್ಮ ಫ್ಯಾಮ್ಲಿಲಿ ಯಾವುದೇ ಥರ ಇವೆಂಟ್ಸ್ ಇರ್ಬೋದು, ಬರ್ಡೇ ಪಾರ್ಟಿ, ವೆಡ್ಡಿಂಗ್ ಅಥವಾ ಎಂಗೇಜ್ಮೆಂಟ್, ಪ್ರೀ ವೆಡ್ಡಿಂಗ್ ಶೂಟ್, ಗೆಟ್ ಟುಗೆದರ್, ಏನು ಬೇಕಿದ್ರೂ ಆ ವೆನ್ಯೂಲಿ ನೀವು ಅರೇಂಜ್ ಮಾಡ್ಕೋಬೋದು. ಯು ವಿಲ್ ನಾಟ್ ಬಿ ಡಿಸಪಾಯಿಂಟೆಡ್, ಐ ಆಮ್ ವೆರಿ ಶ್ಯೂರ್. ನಿಮಗೆ ಯಾವುದೇ ಥರ ಡೀಟೇಲ್ಸ್ ಬೇಕಾಗಿದ್ದರೂ ನಾನು ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ಅಲ್ಲಿ ಹೋಗಿ ನೀವು ವೆನ್ಯೂನ ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ ಆ ವೆನ್ಯೂ ಜೊತೆ ಹೇಳಬೇಕು ಅಂದರೆ, ಫ್ರಮ್ ಎಂಟ್ರಿ ಟು ಎಕ್ಸಿಟ್ ಎವ್ರಿಥಿಂಗ್ ವಾಸ್ ಎಕ್ಸಿಕ್ಯೂಟೆಡ್ ವೆರಿ ಪೀಸ್ಫುಲಿ, ವೆರಿ ಸಪೋರ್ಟಿವ್ ಸ್ಟಾಫ್. ಈ ಒಂದು ವಿಡಿಯೋ ಮೂಲಕ ಪ್ರತಿಯೊಬ್ಬರಿಗೂ ಆ ವೆಡ್ಡಿಂಗಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದೇ ಮೇಡ್ ಇಟ್ ಎಂಜಾಯಬಲ್ ಜರ್ನಿ ಅಂತಲೇ ಹೇಳ್ಬೋದು. ಸೊ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಹಾಗೆ ನಿಮಗೂ ಬೇಕಾದರೆ ಬುಕ್ ಮಾಡ್ಕೊಳ್ಳಿ. ಈಗ ಹೋಗಿ ವಿಡಿಯೋನ ನೋಡಿ. ಈ ಮನೆ ಕಂಪ್ಲೀಟ್ ಒಂಥರ ರಸ್ಟಿಕ್ ಪ್ಲಾನ್ಸ್, ಫುಲ್ ಆಫ್ ಲೈಫ್ ಅಂತಲೇ ಹೇಳ್ಬೋದು. ಈ ಮನೇಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ನೀವು 1 day ಸ್ಟೇಸ್ ಕೂಡ ಯೂಸ್ ಮಾಡ್ಬೋದು. ಚಿಕ್ಕ ಒಕೇಶನ್ ಇದೆ, ಬರ್ತ್ಡೇ ಪಾರ್ಟಿ ಅಥವಾ ಬ್ಯಾಚುಲೇಟ್ ಏನಾದರೂ ನೀವು ಪ್ಲ್ಯಾನ್ ಮಾಡ್ತಿದ್ರೆ ಅದಕ್ಕೂ ಈ ಮನೇನ ಯೂಸ್ ಮಾಡ್ಕೋಬೋದು. ದಿಸ್ ಇಸ್ ಕಾಲ್ಡ್ ಡ್ಯೂನ್ ವಿಲ್ಲಾ. ಸೊ ಬನ್ನಿ. ಪ್ರತಿಯೊಂದು ರೂಮಲ್ಲೂ ಸಿಕ್ಕಾಪಟ್ಟೆ ಒಳ್ಳೆ ವ್ಯೂ ಇದೆ. ಒಂದು ಬ್ಯಾಕ್ ಯಾರ್ಡ್, ಗ್ರೀನರಿ, ಸ್ವಿಮ್ಮಿಂಗ್ ಪೂಲ್, ಇಂಡೋರ್ ಗೇಮ್. ಇಟ್ ಫೀಲ್ಸ್ ನೈಸ್ ಟು ವೇಕ್ ಅಪ್ ಟು ದಿಸ್ ವ್ಯೂ. ಸೊ ಇಲ್ಲಿ ಈ ಮನೇಲಿ 6 ರೂಮ್ಸ್ ಇದೆ. 6 ರೂಮ್ಸ್ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ ರೂಮ್ಸು. ಇದು ಇನ್ನೊಂದು ರೂಮ್ ವಿತ್ ಅ ಗುಡ್ ವ್ಯೂ. ಎಲ್ಲ ರೂಮ್ಸಲ್ಲೂ ನಮಗೆ ವಾಟರ್ ಬಾಟಲ್ಸ್ ಏನೇನು ಬೇಕು ಅವಶ್ಯಕತೆ ಅದೆಲ್ಲ ಸಿಗುತ್ತೆ. ಆ್ಯಂಡ್ ಒಂದು ಇಂಡೋರ್ ಗೇಮ್ ಕೂಡ ಅಲ್ಲಿದೆ, ಔಟ್ಡೋರ್ ಗೇಮ್ ಕೂಡ ಇದೆ. ಸೊ ದಿಸ್ ಇಸ್ ಅ ರಿಯಲಿ ನೈಸ್ ಪ್ಲೇಸ್ ಟು ಹ್ಯಾಂಗ್ ಔಟ್. ಸೊ ಇದೇ ಲಿವಿಂಗ್ ಏರಿಯಾ, ತುಂಬ ಚೆನ್ನಾಗಿದೆ. ಫರ್ನಿಚರ್ಸ್ ಇರ್ಬೋದು. ನನಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅನಿಸಿದ್ದು ಈ ಒಂದು ಡೈನಿಂಗ್ ಟೇಬಲ್. ಇಲ್ಲಿ ನೀವು ಫಿಶಸ್ನ ಅಕ್ವೇರಿಯಂ ಹಾಗೆ ಕ್ರಿಯೇಟ್ ಮಾಡಿದ್ದಾರೆ ಡೈನಿಂಗ್ ಟೇಬಲಲ್ಲಿ. ಯು ಕ್ಯಾನ್ ಆ್ಯಕ್ಚುಲಿ ಸಿ ದ ಫಿಶಸ್. ಇದಕ್ಕೆ ಯಾವುದೇ ಕವರ್ ಇಲ್ಲ. ಸೊ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ನಾವು ಮಕ್ಕಳಿದ್ದಾಗ. ಬಟ್ ನೈಸ್ ವ್ಯೂ. ಇದೇ ನಮ್ಮ ಕಿಚನ್ ಏರಿಯಾ. ಶೂಟ್ ಮಾಡೋದಕ್ಕೆಲ್ಲ ಆ್ಯಕ್ಚುಲಿ ಪ್ರಾಡಕ್ಟ್ ಶೂಟ್ಸು, ಈ ಬ್ರ್ಯಾಂಡ್ ಶೂಟ್ಸ್ ಎಲ್ಲ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಥವಾ ಕುಕ್ಕಿಂಗ್ ವೀಡಿಯೋಸ್ ಮಾಡೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಇಲ್ಲಿ ಬಂದು ಕುಕ್ ಮಾಡಿ, ಇಲ್ಲಿ ಬಂದು ಸರ್ವ್ ಮಾಡಿ, ಎಕ್ಸ್ಪ್ಲೇನ್ ಮಾಡಿ ಅದನ್ನೆಲ್ಲ ಮಾಡೋದಕ್ಕೆ ಇಟ್ ಬಿ ರಿಯಲಿ ನೈಸ್. ಇಲ್ಲಿ ಬ್ಯಾಕ್ ಯಾರ್ಡ್ಗೆ ದಾರಿ ಇದೆ. ಸೊ ವಿಲ್ ಗೋ ದೇರ್, ಕಮ್. ಇದೇ ಆ ಸ್ಪೇಸ್. ಸೊ 1 day ಡೇ ಔಟ್ ಅಂತಲೂ ಮಾಡ್ಬೋದು ನಮ್ಮ ಫ್ಯಾಮ್ಲಿಯವ್ರ ಜೊತೆ, ಒಂದು ಸ್ಮಾಲ್ ಫ್ಯಾಮ್ಲಿ ಜೊತೆ. ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಯು ಕ್ಯಾನ್ ಸಿಟ್ ಆ್ಯಂಡ್ ಹ್ಯಾವ್ ಅ ಗುಡ್ ಕಾನ್ವರ್ಸೇಷನ್. ಇಲ್ಲಿ ಪೂಲ್ ಇದೆ ಆ್ಯಂಡ್ ದೇರ್ ಇಸ್ ಆಲ್ಸೋ ಇಂಡೋರ್ ಗೇಮ್ ಏರಿಯಾ ಇದೆ. ಸೊ ಇಲ್ಲಿ ಫೈರ್ ಕ್ಯಾಂಪ್ ಕೂಡ ಮಾಡ್ಬೋದು ನೀವು. ಸೊ ಇದು ನಮ್ಮ ಗೆಸ್ಟ್ಗಳಿಗೆ ಅಂತ ಅರೇಂಜ್ ಮಾಡಿದಂಥ ಜಾಗ ಇದು. ಸೊ ಯು ಕ್ಯಾನ್ ಸಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ದಿಸ್ ಇಸ್ ದ ಇಂಡೋರ್ ಗೇಮ್ ಏರಿಯಾ ಸ್ಪೇಸ್. ಚೆನ್ನಾಗಿದೆ. ಸೊ ಅದು ನಂಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಬಾಕ್ಸಿಂಗ್ ಗ್ಲೌಸಲ್ಲಿ ಒಂದು ಫರ್ನಿಚರ್ನ ಮಾಡಿದ್ದಾರೆ. ದಿಸ್ ಇಸ್ ರಿಯಲಿ ಇಂಟ್ರೆಸ್ಟಿಂಗ್. ಆ್ಯಂಡ್ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ಡೇ ಔಟಿಗೆ ಬಂದಾಗ.
ಸೊ ನೀವು ಇದನ್ನು ಚೂಸ್ ಮಾಡ್ಬೋದು. ಹಾಗೆ ನನ್ನ ಫ್ಯಾಮ್ಲಿಲೂ ಅಷ್ಟೇ, ಮದುವೆ ಅಂದ ತಕ್ಷಣ ತುಂಬ ಜನ ಹಿಂಗಿರಬೇಕು, ಹಾಗಿರಬೇಕು, ಈ ಥರ ನಡ್ಕೋಬೇಕು, ಈ ರೀತಿ ಇರಬೇಕು, ಕೋಪ ಮಾಡ್ಕೋಬೇಡ, ನೀಟಾಗಿ ಹ್ಯಾಂಡಲ್ ಮಾಡೋ ಸಿಚುವೇಶನ್ಸು, ಗಂಡ ಹೇಳಿದ ಮಾತನ್ನ ಕೇಳು ಅಂತ ತುಂಬ ಜನ ಹೇಳ್ತಾಯಿದ್ರು. ಸೊ ಇವತ್ತು ಆ್ಯಕ್ಚುಲಿ ಅದನ್ನು ರೆಕಾರ್ಡಲ್ಲೂ ನಾವು ತೊಗೊಳ್ಳೋಣ. ನನ್ನ ಫ್ಯಾಮ್ಲಿ ನನಗೆ ಏನೇನೆಲ್ಲ ಒಂದು ಕಿವಿ ಮಾತು ಅಥವಾ ಟಿಪ್ಸ್ ಅಂತ ಏನೇ ಹೇಳ್ತಾರೆ ಫಾರ್ ಅ ಸಕ್ಸಸ್ಫುಲ್ ಮ್ಯಾರೇಜ್. ಸೊ ನನಗೆ ಅದರ ಅವಶ್ಯಕತೆ ಇದೆ. ಬಿಕಾಸ್ ಒನ್ಸ್ ಎವ್ರಿಬಡಿ ಸ್ಟೆಪಿಂಗ್ ಇನ್ ಟು ಅ ನ್ಯೂ ಲೈಫ್, ಇದೆಲ್ಲ ಬೇಕಾಗುತ್ತೆ. ಬಿಕಾಸ್ ಪ್ರತಿಯೊಂದು ಎಕ್ಸ್ಪೀರಿಯನ್ಸಿಂದನೇ ನಾವು ಕಲಿಬೋದು. ಸೊ ನನ್ನ ತಂದೆ ತಾಯಿ ಇರ್ಬೋದು, ನಮ್ಮ ದೊಡ್ಡಮ್ಮ ಇರ್ಬೋದು, ಚಿಕ್ಕಮ್ಮ, ಆಂಟಿ, ಅಂಕಲ್, ಪ್ರತಿಯೊಬ್ಬರು ಬಂದಿದ್ದಾರೆ. ಅವ್ರು ಎಲ್ಲರ ಹತ್ರದಿಂದ ಒಂದೊಂದು ಪದ ಅಥವಾ ಒಂದೊಂದು ವರ್ಡ್ನ ತಿಳ್ಕೊಳಲ್ಲ, ವಾಟ್ ಇಸ್ ದ ಸೀಕ್ರೆಟ್ ಆಫ್ ದೇರ್ ಸಕ್ಸಸ್ಫುಲ್ ಮ್ಯಾರೇಜ್ ಅಂತ. ಸೊ ಇಟ್ ವಿಲ್ ಹೆಲ್ಪ್ ಮೀ. ನಿಮಗೂ ಅಷ್ಟೇ, ನೀವು ಹೊಸ ಬ್ರೈಡ್ಸ್ ಆಗಿದ್ದರೆ ಅಥವಾ ನೀವು ಆಲ್ರೆಡಿ ಮದುವೆಯಲ್ಲಿ ತುಂಬ ವರ್ಷದಲ್ಲಿದ್ದರೆ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಗೋ ಟಾಕ್ ಟು ದೆಮ್. ಸೊ ನಮ್ಮ ಫ್ಯಾಮ್ಲಿ ಎಲ್ಲ ಇಲ್ಲಿ ಗ್ಯಾದರ್ ಆಗಿದ್ದಾರೆ. ನಮ್ಮ ಹಲ್ದಿ ಇನ್ನೇನು ಸ್ಟಾರ್ಟ್ ಆಗ್ತಾ ಇದೆ. ಅವ್ರ ಹತ್ರ ಒಬ್ಬೊಬ್ಬರ ಹತ್ರನೂ ಮಾತಾಡಿಸ್ತೀನಿ ನಾನು. ಅವರು ನನಗೆ ಒಂದೊಂದು ಟಿಪ್ನ ಕೊಡ್ತಾರೆ, ಅವರ ಸೀಕ್ರೆಟ್ ಆಫ್ ಮ್ಯಾರೇಜ್ ಏನು ಅಂತಲೂ ಹೇಳ್ತಾರೆ. ಸೊ ಫಸ್ಟ್ ನನ್ನ ಡ್ಯಾಡಿ, ಫಸ್ಟ್ ಅಕ್ಕ, ಅವ್ರ ಹತ್ರ ಮಾತಾಡ್ತಿದ್ದೀನಿ. ಸುಮಂಗಲಿ ಬಾಬಾ. ಥ್ಯಾಂಕ್ ಯು ಸೋ ಮಚ್ ಅತ್ತೆ. ಇವರು ನನ್ನ ತಂದೆಯ ಸಿಸ್ಟರ್, ಅಂದರೆ ತಂಗಿ. ಸೊ ಇವ್ರು ನನಗೆ ಒಂದು ಅವರ ಸಕ್ಸಸ್ಫುಲ್ ಮ್ಯಾರೇಜ್ ಸೀಕ್ರೆಟ್ ಏನು, ಹಾಗೆ ನನಗೇನಾದರೂ ಒಂದು ಟಿಪ್ ಕೊಡ್ತಾರಾ ಅಂತ ನೋಡೋಣ. ಏನಂತ ಹೇಳಿ, ನಮ್ಮ ಮಗಳು ತುಂಬ ಒಳ್ಳೆಯವಳು, ನನ್ನ ಸೊಸೆ, ಅವಳು ಚೆನ್ನಾಗಿರಬೇಕು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ತಂದೆ ಅಕ್ಕ, ಇಂದ್ರಾತೆ. ಅವರು ನನಗೆ ಒಂದು ಟಿಪ್ನ ಕೊಡ್ತಾರೆ. ನನ್ನ ಸೊಸೆ ಒಳ್ಳೆ ಬದನೆಕಾಯಿ ಸಾರು ಮಾಡ್ತಾಳೆ, ದೊಡ್ಡವ್ರಿಗೆ ತುಂಬ ಮರ್ಯಾದೆ ಕೊಡ್ತಾಳೆ. ಅಲ್ಲ, ಏನು ಹೆಂಗಿರ್ಬೇಕು ಅಂತ ಒಳ್ಳೆ ಅಡ್ವೈಸ್ ಕೊಡಿ. ಅವಳು ಚೆನ್ನಾಗಿರ್ತಾಳೆ, ಸೊಸೆ ಒಳ್ಳೆ ಸೊಸೆಯಾಗಿ ಇರ್ತಾಳೆ. ಮನೆಗೆ ಹೋಗೋ ಮನೆಗೆ ಸರಿಯಾಗಿರ್ತಾಳೆ. ತುಂಬ ಒಳ್ಳೆ ಹುಡುಗಿ ನಮ್ಮ ಹುಡುಗಿ. ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ದೊಡ್ಡಮ್ಮನ ಮಾತಾಡ್ಸೋಣ. ನನ್ನ ಮಮ್ಮಿ ಅಕ್ಕ ಇವರು ಉಷಮ್ಮ ಅಂತ. ಉಷಮ್ಮ ಹೇಳಿ. ಹಾಯ್, ಹಲೋ. ಡಾರ್ಲಿಂಗ್ ಇವಳು. ಅಂದರೆ ಇವಳು ನನ್ನ ಮಗಳು ಇವಳು. ಅಂದರೆ ಇವಳು ಹೋಗೋ ಮನೆಯಲ್ಲಿ ತುಂಬ ಚೆನ್ನಾಗಿರ್ತಾಳೆ. ನಿಮ್ಮ ಸೀಕ್ರೆಟ್ ಏನು ಮ್ಯಾರೇಜ್, ನಿಮ್ಮ ಸಕ್ಸಸ್ಫುಲ್ ಮ್ಯಾರೇಜ್ಗೆ ಸೀಕ್ರೆಟ್ ಏನು? ಎಲ್ಲರ ಹತ್ರ ಹೊಂದ್ಕೊಂಡು ಚೆನ್ನಾಗಿರಬೇಕು, ಪೇಷನ್ಸ್ ಆಗಿರಬೇಕು, ಅದೇ ಸೀಕ್ರೆಟ್. ಓಕೆಮ್ಮ, ಬಾಯ್. ಥ್ಯಾಂಕ್ ಯು. ಇವರು ನನ್ನ ಅಕ್ಕ ದೀಪು ಅಕ್ಕ, ಉಷಮ್ಮ ಅವ್ರ ಮಗಳು. ಸೊ ಎಲ್ಲ ಕಡೆಯಿಂದ ರಿಲೇಟೆಡ್, ತಂದೆ ಕಡೆಯೂ ಅಷ್ಟೇ, ತಾಯಿ ಕಡೆಯಿಂದನೂ ಅಷ್ಟೇ. ಸೊ ಇವರು ನಿಮ್ಮ ಸಕ್ಸಸ್ಫುಲ್ ಮ್ಯಾರೇಜ್ ಸೀಕ್ರೆಟ್ ಏನು, ಹಾಗೆ ನನಗೇನು ಟಿಪ್ಸ್ ಕೊಡ್ತೀರಾ? ಮೋರ್ ದೆನ್ ಲವ್, ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಆಗಿರಬೇಕು, ಒಬ್ರಿಗೊಬ್ರ ಮೇಲೆ ನಂಬಿಕೆ ಇಟ್ಟಿರಬೇಕು. ಸೊ ಅದು ಮೋಸ್ಟ್ ಸಕ್ಸಸ್ಫುಲ್ ಮ್ಯಾರೇಜ್ ಬರುತ್ತೆ. ಇದು ದೀಪು ಅಕ್ಕ. ಹಾಯ್ ದೀಪು ಅಕ್ಕ. ಏನು ಟಿಪ್ ಕೊಡ್ತೀರಾ ನನಗೆ? ನಮ್ಮ ಹುಡುಗಿ ತುಂಬ ಒಳ್ಳೆಯವಳು. ಇನ್ನು ಮದುವೆ ಆದಮೇಲೆ ನೀಟಾಗಿ ನಿಮ್ಮಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇರಲಿ, ಇಬ್ಬರು ಹೊಂದ್ಕೊಂಡೋಗಿ ಅತ್ತೆ ಮಾವನ ಗೊತ್ಕೊಳ್ರಿ, ಅವ್ರು ಹೇಳಿದ್ದನ್ನ ಕೇಳ್ಕೊಂಡೋದ್ರೆ ಅದೇ ಲೈಫ್ ಸೀಕ್ರೆಟ್. ಥ್ಯಾಂಕ್ ಯು ಸೋ ಮಚ್. ಸೊ ಇದು ದೀಪು ಅಕ್ಕ ಹಸ್ಬೆಂಡ್ ಗಣೇಶ್ ಮಾಮ. ಈಗ ಅವರ ಸೀಕ್ರೆಟ್ ಏನು ಸಕ್ಸಸ್ಫುಲ್ ಮ್ಯಾರೇಜ್ಗೆ, ಹಾಗೆ ನನಗೇನು ಟಿಪ್ಸ್ ಕೊಡ್ತಾರೆ ಅಂತ ಕೇಳೋಣ. ಸೀಕ್ರೆಟ್ ಅಂದರೆ ತಾಳಿದವನು ಬಾಳಿ ಅನ್ನೋದಕ್ಕೆ ಅರ್ಥ ಗೊತ್ತಾದರೆ ಜೀವನ ಭಾರಿ ಚೆನ್ನಾಗಿರುತ್ತೆ. ಯಾವತ್ತೂ ತಾಳ್ಮೆ ಇರಬೇಕು, ಎಲ್ಲದಲ್ಲೂ ಹೊಂದ್ಕೊಂಡು ಹೋಗಬೇಕು, ಅದು ಒಳ್ಳೆ ಸಕ್ಸಸ್ ಲೈಫಿಗೆ ಅರ್ಥ. ನಾನು ತಾಳ್ಮೆಯಿಂದ ಇದ್ದೀನಲ್ಲ. ಆ ಥರ ಇದ್ರೆ ಲೈಫ್ ಯಾವತ್ತೂ ಸಕ್ಸಸ್ ಆಗಿರುತ್ತೆ. ನಿಮ್ಮ ಸೀಕ್ರೆಟ್ ಸಕ್ಸಸ್ಫುಲ್ ಮ್ಯಾರೇಜ್ಗೆ ನಿಮ್ಮ ಸೀಕ್ರೆಟ್ ಏನು? ಯಾರು ಹೇಳಿದ್ರು ಕಿವಿಗೆ ಹಾಕ್ಕೋಬಾರ್ದು, ಅದನ್ನೇ ಸಕ್ಸಸ್. ತಾಯಿ ಆದರೂ ಸರಿ, ಇವರಾದರೂ ಸರಿ. ಅವ್ರು ಹೇಳಿ ಸಾಕಾಗೋಗ್ಬಿಡ್ತಾರೆ, ಆಮೇಲೆ ಅವ್ರು ಸೆಲೆಕ್ಟ್ ಆಗಿಬಿಡ್ತಾರೆ. ಮಾಡಬೇಕು. ಸರ್ ಲೋಕಿಯಣ್ಣ ಹೇಳಿ. 100 ವರ್ಷ ಚೆನ್ನಾಗಿದೆ, ನೀವು ಗಂಡ ಹೆಂಡರು ಚೆನ್ನಾಗಿದ್ರೆ ನಮ್ಮ ಫ್ಯಾಮಿಲಿನ ಚೆನ್ನಾಗಿದ್ದಂಗೆ. ನಿಮಗೆ ಇದೊಂದು ಮೊದಲನೇ ಹೆಜ್ಜೆ. ಚೆನ್ನಾಗಿದ್ದು ನೀವು ಜೀವನ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯ ಹೆಸರು ತರಬೇಕಲ್ಲ. ನನ್ನ ಮಗನು ನನಗೆ ತಂಗಿ ಆಗಬೇಕು, ಬಂಗಾರದಂತ ನನ್ನ ತಂಗಿ ಒಳ್ಳೆ 100 ವರ್ಷ ಚೆನ್ನಾಗಿರ್ತಾರೆ. ಥ್ಯಾಂಕ್ ಯು ಸೋ ಮಚ್. ಇಬ್ಬರು ಒಬ್ಬರನ್ನೊಬ್ಬರು ಅಡ್ಜಸ್ಟ್ ಮಾಡ್ಕೊಂಡು 100 ವರ್ಷ ಚೆನ್ನಾಗಿ. ಥ್ಯಾಂಕ್ ಯು ಸೋ ಮಚ್.
ಇವರು ರಾಕೇಶ್ ಹೊಸದಾಗಿ ಅಪ್ಪ ಆಗಿದ್ದಾರೆ, ನ್ಯೂ ಡ್ಯಾಡ್. ಅದನ್ನ ಟ್ರಾನ್ಸ್ಲೇಟ್ ಮಾಡಿಬಿಟ್ಟೆ ಹಾಗೆ ಕನ್ನಡದಲ್ಲಿ, ಅದಕ್ಕೆ ಆ ಥರ ಅರ್ಥ ಬಂತು. ಸೊ ನೀವು ಹೇಳಿ. Nothing much. All the best, Vaish. I'm sure you'll rock wherever you go. ಅಷ್ಟೇ. All the best. ಅಷ್ಟೇ, ಬೇರೆ ಏನಿಲ್ಲ. ಆಲ್ ದ ಬೆಸ್ಟ್. ನಿಮ್ಮ ಸಕ್ಸಸ್ಫುಲ್ ಮ್ಯಾರೇಜ್ಗೆ ಸೀಕ್ರೆಟ್ ಏನಿಲ್ಲ, ಜಸ್ಟ್ ಬೀನ್ 1 year. ಸೊ ಇವ್ರ ಥರ ಎಕ್ಸ್ಪೀರಿಯನ್ಸ್ ಏನಿಲ್ಲ. ಸೊ ಆಫ್ಟರ್ ಸಮ್ ಇಯರ್ಸ್ ಐ ಟೆಲ್ ಯು. ಒಂದು ವರ್ಷದಲ್ಲಿ ಏನು ಕಲ್ತ್ರಿ? 1 ವರ್ಷ. ಒಂದು ವರ್ಷದಲ್ಲಿ ಏನು ಕಲ್ತ್ರಿ? ಇಲ್ಲ, ಏನಿಲ್ಲ. ಅಷ್ಟೇ. ಬೋದು ತಿಂಗಳು ಆನಿವರ್ಸರಿ ಸೆಲೆಬ್ರೇಟ್. ಹೌದು, ಕನ್ನಡ ಅವರು. ಬತ್ಲಿ ಇಲ್ಲ, ಜಸ್ಟ್ ಫಾಲೋಯಿಂಗ್ ಫುಡ್ ಸ್ಟೆಪ್ಸ್. ಮೈ ಎಲ್ಡರ್ ಬ್ರದರ್. ಅಲ್ಲ ರಾಕೇಶ್ ಅಣ್ಣ, ಒಂದೊಂದು ಮಂತ್ಗೆ ಒಂದೊಂದು ಸ್ಟೆಪ್ಗೆ ಕೇಕ್ ಇಟ್ಟು ಕಟ್ ಮಾಡಬೇಕು ಅಂತ ಹೇಳಿ ಅದೇ ಅದೇ ಯಾವ ದಾರಿ ಹೋಗ್ತಾನೆ ಆ ದಾರಿ ಹೋಗು. ಅವ್ನು ಹೇಳಿದ್ನಲ್ಲ. ಇದು ಲೋಕಿ ಅಣ್ಣ. ನಮಸ್ಕಾರ. ಇದು ರೇಖಾ ಅಕ್ಕ ಅವ್ರ ವೈಫ್. ನಮಸ್ತೆ. ನಿಮ್ಮ ಸಕ್ಸಸ್ ಏನು, ಲೈಕ್ ಸೀಕ್ರೆಟ್ ಏನು ಸಕ್ಸಸ್ಫುಲ್ ಮ್ಯಾರೇಜ್ಗೆ? ಒಬ್ಬರು ಬಿಟ್ಕೊಡ್ಬೇಕಮ್ಮ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ಆಮೇಲೆ ಫ್ಯಾಮಿಲಿ ವ್ಯಾಲ್ಯೂಸ್ ಅಂದರೆ ರೆಸ್ಪೆಕ್ಟ್ ಕೊಡಬೇಕು. ಇವರ ಫ್ಯಾಮಿಲಿ ಅಂದರೆ ಹೊಂದ್ಕೊಂಡು ಹೋಗ್ಬೇಕು. ಆಮೇಲೆ ಇನ್ ಜನರಲ್ ಗಂಡ ಹೆಂಗಿರ್ತಾರೋ ಅದು ಸ್ವಲ್ಪ ಹಂಗೆ ನೋಡ್ಕೊಂಡು ಹೋಗ್ಬೇಕು. ಬಟ್ ಅದರ್ವೈಸ್ ನಮ್ಮ ಫ್ಯಾಮಿಲಿನ ನೋಡ್ಕೊಂಡು ಹೋಗೋದು ಬೆಟರ್. ಮ್ಯೂಚುವಲ್ ರೆಸ್ಪೆಕ್ಟ್ ಇಸ್ ಮೋರ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಯಾಕಂದರೆ ಆ ರೆಸ್ಪೆಕ್ಟ್ ಇದ್ದರೆ ಆಟೋಮೆಟಿಕ್ಕಾಗಿ ಎಲ್ಲನೂ ದಾರಿಲಿ ಬೀಳುತ್ತೆ. ಸೊ ವಿಶಿಂಗ್ ಯು ವೆರಿ ಆಲ್ ದಿ ಬೆಸ್ಟ್. ಹ್ಯಾಪಿ ಮ್ಯಾರೇಡ್ ಲೈಫ್. ಥ್ಯಾಂಕ್ ಯು ಸೋ ಮಚ್. ವೇಟಿಂಗ್ ಫಾರ್ ದಿಸ್ ಟೈಮ್ ವೆರಿ 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 ಲಾಂಗ್ ಟೈಮ್. ಆಲ್ ದಿ ಬೆಸ್ಟ್ ಫಾರ್ ಶೋ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಇದು ಕೃಷ್ಣ ಅಣ್ಣ. ಕೃಷ್ಣನ ಹೇಳಿ. ಇದು ನಮ್ಮ ತಂಗಿ, ಚಿಕ್ಕ ವಯಸ್ಸಿಂದ ಗೊತ್ತು. ಚಿಕ್ಕ ವಯಸ್ಸಲ್ಲಿ ಒಂದು ಪೆಕ್ ನೇಮ್ ಮಾಡಿಗಿದೆ, ಲವ್ಲಕ್ಕ ಅಂತ. ಇವಾಗ ಚೆನ್ನಾಗಿ ಇದೆಲ್ಲ ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿ ಯಾರ ಮ್ಯಾರೇಜ್ ಲೈಫ್ ಚೆನ್ನಾಗಿದೆ ಇರಲಿ, ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಭಾಳ ಎಮೋಷ್ನಲ್ ಆಗಿದ್ದೀವಿ. ಸೊ ಅದು ಮಾತಾಡೋಕ್ಕೆ ಬರಲ್ಲ. ಎನಿವೆ ಚೆನ್ನಾಗಿರಲಿ. ಥ್ಯಾಂಕ್ ಯು. ನಿಮ್ಮ ಸೀಕ್ರೆಟ್ ಏನು ಸಕ್ಸಸ್ಫುಲ್ ಮ್ಯಾರೇಜ್? ಸಕ್ಸಸ್ಸನ್ನು ಯಾರು ಹೇಳಿದ್ರು? ಎಷ್ಟು ಕ್ಯೂಟ್ ಆಗಿದ್ದೀರಾ ನೋಡೋದಕ್ಕೆ. ಅಯ್ಯೋ ಇಲ್ಲ ಎಮೋಷ್ನಲ್ ಆಗಿದ್ದೀವಿ. ಮಾತಾಡೋಕ್ಕೆ ಬರಲ್ಲ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾಡಿರುವುದೇ ನಮಗಾಗಿ, ಕಣ್ಣೀರೇಕೆ ಬಿಸಿರೇಕೆ, ಬಾಳುವಿರಲ್ಲ ಹಾಯಾಗಿ, ಬಾಳುವಿರಲ್ಲ ಹಾಯಾಗಿ. ನಮ್ಮ ಪುಟಾಣಿ ಮನೇಲಿ ಒಳ್ಳೆ ಹೆಸರು ತಗೊಂಬರ್ತಾಳೆ ಅಂತ ನನ್ನ ನಂಬಿಕೆ ಇದೆ. ಗಾಡ್ ಬ್ಲೆಸ್ ವೈಷ್ಣವಿ. ನಮ್ಮ ಫ್ಯಾಮ್ಲಿಯಲ್ಲಿ ಇದು ನಮ್ಮ ವೈಷ್ಣವಿ ಹುಡಿ ಸೀರಿಯಲ್ ಆ್ಯಕ್ಟ್ರ್ ಮಾತ್ರ ಇಲ್ಲ, ನಮಗೆ ಒಂದು ಒಳ್ಳೆ ಹೆಸರು ಕೊಟ್ಟಿದ್ದಾಳೆ. ತುಂಬ ಪ್ರೀತಿ ಅವಳ ಮೇಲೆ ನನಗೆ. ನನ್ನ ಮಗಳು ಅವಳು ಆ್ಯಕ್ಚುಲಿ. ಈ ಮ್ಯಾರೇಜು ನಿಜವಾಗ್ಲೂ ನಾನು ಯಾವತ್ತೂ ಮರೆಯಲ್ಲ. ಆ ಥರ ಆಂಬಿಯನ್ಸ್ ತುಂಬ ಚೆನ್ನಾಗಿದೆಯಪ್ಪ. ಎಕ್ಸಲೆಂಟ್ ಆಂಬಿಯನ್ಸ್ ಇಸ್ ವೆರಿ ನೈಸ್. ಪ್ಲಸ್ ವೈಷ್ಣವಿ ಹೆಸರು ಅಂದರೆ ಇಡೀ ಇಂಡಿಯಾಗೆ ಗೊತ್ತಿರ್ತದೆ. ನಾಟ್ ಇವನ್ ರಿಯಲಿ ಐಮ್ ಟೆಲ್ಲಿಂಗ್, ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಡಾಟರ್ ವೈಷ್ಣವಿ. ದಿಸ್ ಮ್ಯಾರೇಜ್ ಫಂಕ್ಷನ್ನು ದ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ನನ್ನ ಮಗಳ ಫಂಕ್ಷನ್ ಹಿಂಗೆ ವೆಡ್ಡಿಂಗ್. ಸೊ ಆಲ್ ದ ಬೆಸ್ಟ್ ವೈಷ್ಣವಿ, ಮೈ ಡಿಯರ್ ಡಾಟರ್. ಥ್ಯಾಂಕ್ ಯು ಸೋ ಮಚ್. ಇದು ನಮ್ಮ ಹುಡುಗಿಯಪ್ಪ. ಇದು ನನಗೆ ಇವಳಿಗೆ ಅಂದರೆ ತುಂಬ ಇಷ್ಟ, ಪ್ರಾಣ. ಆದರೆ ಇವ್ಳು ಸೀರಿಯಲ್ ಅಂತೂ ನಾನು ಮಿಸ್ ಮಾಡಲ್ಲ. ಆದರೆ ನಮ್ಮ ಹುಡುಗಿ ಅಂದರೆ ನನಗೆ ಏನು ಹೇಳ್ಬೇಕಂತ ಗೊತ್ತಾಗಿಲ್ಲ. ವಿಶ್ ಯು ಹ್ಯಾಪಿ ಮ್ಯಾರೇಜ್. ವಿಶ್ ಯು ಹ್ಯಾಪಿ ಮ್ಯಾರೇಜ್. ನಮ್ಮ ಹುಡುಗಿ ಯಾವತ್ತೂ ಚೆನ್ನಾಗಿ ಬಾಳು ಬದುಕಲಿ, ಇದೇ ನಮ್ಮ ಆಶೀರ್ವಾದ. ನಮ್ಮ ಪುಟಾಣಿ ಚೆನ್ನಾಗಿರ್ಬೇಕು ಯಾವಾಗ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. She is my sweet Vaishnavi. I never saw her. This is the first time I am seeing her. I have seen her channel. It's very sweet. I like her very much. Happy marriage life, Vaishnavi. ಇವರು ನನ್ನ ಅಜ್ಜಿಯ ತಂಗಿ. ಅಮ್ಮಮ್ಮ ಅಂತಾನೆ ಲೆಕ್ಕ ಬರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ, ಡ್ಯಾನ್ಸ್ ಆಡಿದ್ದಕ್ಕೆ. Thank you, ma. God bless you. ಥ್ಯಾಂಕ್ ಯು ಸೋ ಮಚ್. ನನಗೇನಾದರೂ ಅಡ್ವೈಸ್ ಮಾಡೋದಿದ್ರೆ ಏನು ಹೇಳ್ತೀರಾ? Be happy. Be happy. Be happy, that's all. Be happy, live and let live. Live and let others live, and you live. Thank you so much.
ಇವರು ಮಮ್ಮಿ ಅವರ ತಾಯಿ. ನಮಗೆ ಎಲ್ಲರೂ ಕೇಳ್ತಿರ್ತಾರೆ ನಿಮ್ಮ ಕಲರ್ ಹೆಂಗೆ, ಈ ಥರ ಫೀಚರ್ಸ್ ಹೆಂಗೆ ಅಂತ. ಇವರಿಂದನೇ ಬಂದಿರೋದು. ನೀವು ನೋಡ್ಬೋದು ಎಷ್ಟು ಈಗಲೂ ಎಷ್ಟು ಕಳೆಯಾಗಿದ್ದಾರೆ ಅಂತ. ನೋಡಿ ನಮ್ಮ ಮೊಮ್ಮಗಳು ಹೆಂಗಿದ್ದಾಳೆ ನೋಡಿ, ಈ ಕಲರ್ ಯಾರಿಗಿಲ್ಲ, ಅಷ್ಟು ಬ್ಯೂಟಿ ಕ್ವೀನ್ ಇವಳು. ಸೊ ಇಬ್ಬರು ಅಜ್ಜಿರು ಅಷ್ಟೇ, ಡ್ಯಾಡಿ ಸೈಡ್ ಇರ್ಬೋದು, ಮಮ್ಮಿ ಸೈಡ್ ಇರ್ಬೋದು, ದೇ ಆರ್ ವೆರಿ ಇನ್ಸ್ಪೈರಿಂಗ್ ಅಂತಲೇ ಹೇಳ್ಬೋದು. ಆ ಅಜ್ಜಿನೂ ಅಷ್ಟೇ ಪ್ರತಿಯೊಂದೂ ಅವ್ರ ಫ್ಯಾಮ್ಲಿಗೋಸ್ಕರ ಇದು ಮಾಡಿದ್ದಾರೆ. ಈ ಅಜ್ಜಿನೂ ಅಷ್ಟೇ ಹೆಣ್ಣು ಮಕ್ಕಳನ್ನ ಈ ಕಾಲದಲ್ಲಿ 8 ಜನ ಹೆಣ್ಮಕ್ಳನ್ನ ಮದುವೆ ಮಾಡಿಸಿ ಅವ್ರಿಗೆ ಲೈಫ್ ಲೀಡ್ ಮಾಡಿಸೋದು ತುಂಬ ಕಷ್ಟ. ನಾನು ಪ್ರತಿ ಸಲ ನಾನು ನೆನೆಸ್ಕೋತೀನಿ, ಏನೇ ಒಂದು ಬೇಜಾರಾದರೂ ಕಷ್ಟ ಬಂದರೂ ನಮ್ಮ ಅಜ್ಜಿ ನೆನೆಸ್ಕೋತೀನಿ, ಅವ್ರು ಹೆಂಗೆ ಹ್ಯಾಂಡಲ್ ಮಾಡಿರ್ಬೋದು ಅಂತ. ಶೀಸ್ ಡನ್ ಇಟ್ ಸೋ ಬ್ಯೂಟಿಫುಲಿ. ಸೊ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಂದಕ್ಕೂ. ಹಾಗೆ ಏನಾದರೂ ಒಂದು ಅಡ್ವೈಸ್ ಇದೆಯಾ ನನಗೋಸ್ಕರ? ಇವಾಗ ಮದುವೆ ಆಗ್ತಿದೆ ನಿನಗೆ, ಹೋಗಿ ಅತ್ತೆ ಮನೆಯಲ್ಲಿ ಒಳ್ಳೆ ಹೆಸರು ತಗೋಬೇಕು. ಮಾಡ್ತೆ ಅಂತ ಗೊತ್ತು ನಮಗೆ, ಆದ್ರೂ ನಿಮ್ಮ ಹೆಸರು ಬರಬೇಕು ಅತ್ತೆ ಮನೆಯಿಂದ. ವಯಸ್ಸು ಥರ ಯಾರು ಇಲ್ಲ ಅಂತ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್. ದಿಸ್ ಇಸ್ ಸಚ್ ಅ ಮೊಮೆಂಟ್, ಸೀರಿಯಸ್ಲಿ. ಆ್ಯಂಡ್ ಮುಂದೆ ನಿಂತು ನನ್ನ ಮದುವೆಯಲ್ಲೂ ಅಷ್ಟೇ, ಪ್ರತಿಯೊಂದು ಅಷ್ಟೇ, ಪೂಜೆ ಇರ್ಬೋದು ಅಥವಾ ರಿಚುವಲ್ಸಲ್ಲಿ ಏನೇ ಇರ್ಬೋದು, ನನ್ನ ಅಜ್ಜಿನೇ ನಿಂತು ಮಾಡಿದ್ದು. ಈ ಥರ ಬೇಗ 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 ಅಂತ ಎಲ್ಲ ಕೆಲಸ ಮಾಡಿಸಿದ್ದು ನಾ ಅಜ್ಜಿ ಇರಲಿಲ್ಲ ಅಂದರೆ ಯಾವುದೇ ಕೆಲಸ ಬೇಗ ಆಗ್ತಿರ್ಲಿಲ್ಲ. ಆಗಬೇಕು ಎಲ್ಲ ಟೈಮ್ಗೆ ಸರಿಯಾಗಿ ಏನು ಪ್ರೋಗ್ರಾಮ್ ಇದೆ ಅದು ಹಂಗೆ ಮಾಡಬೇಕು ಅಂತ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ. ಅಡ್ವೈಸ್ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಎನರ್ಜಿ ಎಲ್ಲರಿಗೂ ಸಿಗಬೇಕು ಹೆಣ್ಮಕ್ಳಿಗೆ ಅಂತ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು. ವೈಷ್ಣವಿ ತುಂಬ ಒಳ್ಳೆ ಹುಡುಗಿ, ನಮ್ಮ ಕಸಿನ್ನು. ನಮ್ಮ ಫ್ಯಾಮ್ಲಿಯಲ್ಲಿ ನಮ್ಮ ವೈಷ್ಣವಿಗೆ ಇರೋ ಹೆಸರು, ಒಳ್ಳೆ ಹೆಸರು ಬಂದಿರೋ ಕಾರಣ ಅವರು ಆ್ಯಕ್ಟ್ರೆಸ್. ಅವಳು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಳೆ. ಅವಳು ಸೀರಿಯಲ್ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ. ವೈಷ್ಣವಿ ನಮ್ಮ ಫ್ಯಾಮ್ಲಿಯಲ್ಲಿ ಇರೋದು ನಮಗೆಲ್ಲ ಹೆಮ್ಮೆ ಆಗುತ್ತೆ. ಮತ್ತು ತುಂಬ ಒಳ್ಳೆ ಹುಡುಗಿ. ಇನ್ನು ಮುಂದೇನು ಅವಳು ಆ್ಯಕ್ಟ್ ಮಾಡಬೇಕು ಅಂತ ನಾವು ಇಷ್ಟಪಡ್ತೀವಿ. ಆ್ಯಕ್ಟ್ ಮಾಡ್ತೀವಿ. ಮದುವೆ ಆದರೂ ಸರಿ, ಮೊದಲು ಹೆಂಗೆ ಸೀರಿಯಲಲ್ಲಿ ಇದ್ಲು ಅದೇ ಥರ ಕೊನೆವರೆಗೂ ಅವಳು ಸೀರಿಯಲಲ್ಲಿ ಇರಬೇಕು, ಅದು ನಮ್ಮ ಆಸೆ. ಅವಳು ಗಾಡ್ ಬ್ಲೆಸ್ ಯು, ಆಶೀರ್ವಾದ. ಯಾವಾಗಲೂ ಅವಳು ಚೆನ್ನಾಗಿರಲಿ. ಮದುವೆ ಆಗಿ ಹೋದ್ರು ಅವಳು ನಮ್ಮನ್ನೆಲ್ಲ ಮರಿಬಾರ್ದು, ಅದೇ ಫಸ್ಟ್. ಇಲ್ಲ, ಹೆಂಗೆ ಮರೆಯೋಕ್ಕಾಗುತ್ತೆ? ಅದೇ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಹಾಯ್, ನಾನು ವೈಷ್ಣವಿ ಚಿಕ್ಕಮ್ಮ ಶ್ರೀನಿತ್ಯ. ವೈಷ್ಣವಿ ಬಗ್ಗೆ ಹೇಳಬೇಕಂದ್ರೆ ಅವಳಿಗೆ ಎಲ್ಲ ಗೊತ್ತು, A to Z. ನಾವು ಅಡ್ವೈಸ್ ಮಾಡೋದೇ ಬೇಕಾಗಿಲ್ಲ. ಶಿ ನೋಸ್ ಹೌ ಟು ಲೀಡ್ ದ ಫ್ಯಾಮಿಲಿ. ಆ್ಯಂಡ್ ಚಿಕ್ಕ ಮಗು ಇರುವಾಗ ನಾನು ಇವಳನ್ನ ಚೆನ್ನೈ ಕರ್ಕೊಂಡು ಹೋಗ್ಬಿಟ್ಟಿದ್ದೆ. ಪಾಪ ಎಷ್ಟು ಏಜ್ ಯಾವಾಗ ನಿನಗೆ? ಒಂದು 2 years 3 years ಇರ್ಬೋದು. ನಾವು ಕುಟೀಸ್ ಅಂತ ಕರೀತಾ ಇದ್ದೀವಿ ಇವಳನ್ನ. ಆಮೇಲೆ ಮೀನು ತಿನ್ನಿಸ್ಬಿಟ್ಟೆ, ಪಾಪ ಮುಳ್ಳು ಚುಚ್ಕೊಂಡ್ಬಿಡ್ತು. ಸೋ ಸ್ವೀಟ್, ಅಳ್ತಾ ಇದ್ಲು ಪಾಪ. ಸೊ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಕಮ್ಮಿಂಗ್. ಸೊ ಜಸ್ಟ್ ಲಿವಿಂಗ್ ದ ಮೊಮೆಂಟ್. ನನಗೆ ಏನೂ ಯೋಚನೆ ಇಲ್ಲ, ಹಿಂಗೆ ಅನ್ನಿಸ್ತಿದೆ, ಏನೂ ಯೋಚನೆ ಇಲ್ಲ. ಐ ಆಮ್ ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ. ಚೆನ್ನಾಗಿ ಅನ್ನಿಸ್ತಿದೆ. ಎವ್ರಿಥಿಂಗ್ ಇಸ್ ಗೋಯಿಂಗ್ ಗುಡ್ ಬೈ ಗಾಡ್ಸ್ ಗ್ರೇಸ್. ಪ್ರತಿಯೊಂದು ಇವೆಂಟು ಚೆನ್ನಾಗಿ ಆಗ್ತಿದೆ. ಸೊ ಬಿಕಾಸ್ ಆಫ್ ನನ್ನ ತಂದೆ ತಾಯಿ ಅವರ ಆಶೀರ್ವಾದ ಇರೋದ್ರಿಂದ. ಸೊ ಥ್ಯಾಂಕ್ ಯು ಪ್ರತಿಯೊಂದನ್ನು ಮುಂದೆ ನಿಂತು ಮಾಡಿದ್ದಕ್ಕೆ. ಹೇಳಿ ನೀವೇನು? ಅದು ಕರ್ತವ್ಯ, ಅದು ನಾವು ಮಾಡಲೇಬೇಕು. ನಾವು ಮಾಡ್ತಾಯಿದ್ದೀವಿ. ನಿನ್ನ ಖುಷಿ ಆದರೆ ಸಾಕು. ಏನು ಟಿಪ್, ಏನಾದರೂ ಅಡ್ವೈಸ್ ಏನಾದರೂ ಕೊಡ್ತೀರಾ? ಅತ್ತೆ ಮನೆಗೆ ಹೋದ್ಮೇಲೆ ಚೆನ್ನಾಗಿರು. ನೀನು ಚೆನ್ನಾಗಿರ್ತೀಯ, ನೀನು ಅದು ನನಗೆ ಚೆನ್ನಾಗಿ ಗೊತ್ತು. ಅಡ್ಜಸ್ಟ್ ಮಾಡ್ಕೊಳ್ತೀಯ. ಎಲ್ಲರಿಗೂ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಹೇಗೆ ಮರ್ಯಾದೆ ಕೊಡಬೇಕು, ಅವ್ರು ಹೇಗೆ ಟ್ರೀಟ್ ಮಾಡಬೇಕು ಅಂತ ನಿನಗೆ ಗೊತ್ತು. ಅದೇ ಥರ ನೀನು ನಡ್ಕೋತೀಯ. ವಿಲ್ ಬಿ ವೆರಿ ಗುಡ್ ಡಾಟರ್ ಇನ್ ಲಾ ಟು ದೇರ್ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್. ದಟ್ ಕಾನ್ಫಿಡೆನ್ಸ್ ಐ ಹ್ಯಾವ್ ಇನ್ ಯು. ಈಗ ನನ್ನ ತಂದೆ ನೀನು ಅಷ್ಟೇಮ್ಮ, ಎಲ್ಲನೂ ಅನುಸರಿಸ್ಕೊಂಡು ತುಂಬ ಬಾಳು ಚೆನ್ನಾಗಿ ಮಾಡ್ತೀಯ. ನಿಮ್ಮ ಗಂಡನ್ನು ಚೆನ್ನಾಗಿ ನೋಡಿಕೊಂಡು ಅವ್ರ ಮನೆಯವ್ರನ್ನೂ ನೀನು ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟು ನೀನು ಬಾಳ್ವೆ ಮಾಡ್ತೀಯ ಅಂತ ನನ್ನ ನಂಬಿಕೆ ಇದೆ. ತುಂಬ ಚೆನ್ನಾಗಿ ಬಾಳ್ತೀಯ. ನಿನ್ನ ಜಾತಕನೂ ಅದೇ ರೀತಿ ಇದೆ. ತುಂಬ ಚೆನ್ನಾಗಿರ್ತೀಯಮ್ಮ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇವತ್ತು ಏನೇ ಆಗಿರ್ಬೋದು, ಏನೇ ಮಾಡಿರ್ಬೋದು, ಅದಕ್ಕೆ ಮೇನ್ ಇಂಪಾರ್ಟೆಂಟ್ ರೀಸನ್ ಬಂದ್ಬಿಟ್ಟು ನನ್ನ ತಂದೆ ತಾಯಿ ಅಂತಲೇ ಹೇಳ್ಬೋದು. ಬಿಕಾಸ್ ಇವರಿಬ್ಬರು ನಿಜವಾಗ್ಲೂ ನಾನು 2 ಕಣ್ಣಿದ್ದಂಗೆ. ಐ ಕ್ಯಾನ್ ನಾಟ್ ಸೆಪ್ರೇಟ್ ದೆಮ್. ಯಾವುದಕ್ಕೂ ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಅವ್ರ ಡ್ಯಾಡಿ ಮೇಲೆ ಆಸೆ ಜಾಸ್ತಿ, ಅದು ನನಗೆ ಒಂದು ಸ್ವಲ್ಪ. ನನ್ನ ಕಣ್ಣು ಗಿಣ್ಣು ಅದೆಲ್ಲ ಇಲ್ಲ. ಒಂದು ಕಣ್ಣಲ್ಲಿ ಬೆಣ್ಣೆ, ಒಂದು ಕಣ್ಣಲ್ಲಿ ಸುಣ್ಣ. ಯಾಕೆ ಅಂದರೆ ನನ್ನ ತಂದೆ ಯಾವುದಕ್ಕೂ ಇಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಅಂದರೆ ನಾನು ಏನೇ ಕೇಳಿದ್ರು ಇಲ್ಲ ಅಂತ ನನ್ನ ತಂದೆ ಯಾವತ್ತೂ ಹೇಳಿದ್ದೆ ಇಲ್ಲ. ಮಮ್ಮಿ ಸ್ವಲ್ಪ ಕೋಪ ಮಾಡ್ಕೋತಾರೆ ಅನ್ನೋದು ಬಿಟ್ಟರೆ ಶಿ ಈಸ್ ವೆರಿ ವೆರಿ
ನೈಸ್. ಅದು ಕೂಡ ನೋಡು ವೆರಿ ವೆರಿ ಏನು ಹೇಳಬೇಕು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಇದು ನಮ್ಮ ಬೇಬಿ, ನಮ್ಮ ಮುದ್ದು ಬೇಬಿ. ಇದು ಮುದ್ದು ಬೇಬಿ ಅಲ್ಲ ನೀನು, ನಮ್ಮ ಅಣ್ಣನ ಮಗು. ಇದು ಅನ್ವಿಕ್ ಕುಮಾರ್. ಅನ್ವಿಕ್ ಕುಮಾರ್. ಹಾಯ್ ಅನ್ವಿಕ್. ಹಾಯ್ ಬೇಬಿ. ಹಲೋ. ಹಾಯ್ ಕ್ಯೂರಿ. ಹಲೋ ಬುವಾ. ಹಲೋ ಬುವಾ. ಹಾಯ್. ತಗೋ. ಹಲೋ ಬುವಾ. ಕೂದಲು. ದ ಬೆಸ್ಟ್ ಪಾರ್ಟ್ ಅಬೌಟ್ ದಿಸ್ ಕಿಡ್ ಇಸ್ ತುಂಬ ಪೀಸ್ಫುಲ್ ಮಗು. ಇದು ಸಿಕ್ಕಾಪಟ್ಟೆ ಯಾರಿಗೂ ತೊಂದರೆ ಕೊಡೋದಿಲ್ಲ, ಪೀಸ್ಫುಲ್ಲಾಗಿರುತ್ತೆ. ಎಷ್ಟು ಕ್ಯೂಟಾಗಿ ಸ್ಮೈಲ್ ಮಾಡ್ತಾನೆ, ಏನಾದರೂ ಕೇಳಿದ್ರೆ ಅಂದರೆ ಸಖತ್ ಕ್ಯೂಟಾಗಿ ಸ್ಮೈಲ್ ಮಾಡ್ತಾನೆ. ಹಾಯ್ ಬೇಬಿ. ಇವತ್ತು ಸ್ವಲ್ಪ ಶಾಕಲ್ಲಿದ್ದಾನೆ ಇಷ್ಟು ಜನ ಇರೋದ್ರಿಂದ. ತಗೋ. ತಗೋ. ಇವರು ನನ್ನ ತಂದೆ ಅಣ್ಣ, ರಾಧಪ್ಪ ಅಂತ ಕರಿತೀವಿ. ಸೊ ಅವರು ಏನು ಟಿಪ್ಸ್ ಕೊಡ್ತಾರೆ ಅಂತ ನೋಡೋಣ. ಮದುವೆಯ ಶುಭಾಶಯಗಳು. ಹ್ಯಾಪಿ ಮ್ಯಾರೇಡ್ ಲೈಫ್. ಎಲ್ಲ ಒಂದಕ್ಕೊಂದು ಓಡ್ಕೊಂಡು ಬಾಳ್ಬೇಕಮ್ಮ. ಚೆನ್ನಾಗಿರ್ಬೇಕು ನೀವು. ಅದೇ ನನ್ನ ಆಶೀರ್ವಾದ. ಥ್ಯಾಂಕ್ ಯು ಸೋ ಮಚ್ ಅಪ್ಪ. ಥ್ಯಾಂಕ್ ಯು. ಹಾಂ, ಇವತ್ತು 5ನೇ ತಾರೀಕು, ಜೂನ್ 5ನೇ ತಾರೀಕು. ನಮ್ಮ ಮದುವೆನೂ ಜೂನ್ 5ಕ್ಕೆ ಆಯಿತು. ಅದೆಲ್ಲ ಅದು ಜೂನ್ 5ಕ್ಕೇ ಆಯಿತು. ನೀವು ಚೆನ್ನಾಗಿ ಒಂದಾಗಿ ಬಾಳ್ಬೇಕಮ್ಮ. ವರ್ಷ ಆಯಿತು ನಮ್ಮ ಮದುವೆ? ಆಯ್ತು. ಎಷ್ಟು ವರ್ಷ ಆಯಿತು ನಮ್ಮ ಮದುವೆ? 37 ವರ್ಷ ಆಯಿತು. ಓಕೆ, ಕರೆಕ್ಟ್ ಆಗಿದೆ. 37 ವರ್ಷ ಆಯಿತು. ನೀವು ಫಸ್ಟ್ ಟೈಮ್ ಉಷಾಮಲ್ಲಿ ನೋಡಿದಾಗ ಅವ್ರು ಯಾವ ಔಟ್ಫಿಟ್ ಹಾಕೊಂಡಿದ್ರು, ಯಾವ ಸಾರಿ, ಯಾವ ಕಲರ್? ಅದು ಜ್ಞಾಪಕ ಇಲ್ಲಮ್ಮ. ನೆನಪಿದ್ಯಾ? ಸೀರೆ ಹಾಕೊಂಡಿದ್ದೆ. ಇವರಾ ವೈಟ್ ಶರ್ಟ್ ಬ್ರೌನ್ ಟೀ ಶರ್ಟ್, ಮೇಗಾ ವೈಟ್ ಅಂಡ್ ಬ್ರೌನ್ ಮೇಗಾ ಸ್ಲೀವ್ಸ್ ಥರ ಇತ್ತು. ಅದು ಚೆನ್ನಾಗಿತ್ತು. ಅವ್ರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಥರ ಇದ್ರು ಆಗ. ನಾವಿಬ್ರು ಹೊಂದ್ಕೊಂಡು ಹೋಗ್ತಾ ಇದ್ದೀವಿ. ಅದರಿಂದ ಅದೇ ಸೀಕ್ರೆಟ್ ಆಫ್ ಸಕ್ಸಸ್ ನಮ್ಮ ಲೈಫು. ನಿಮ್ಮದು ಅದೇ ಥರ ಇರಬೇಕಮ್ಮ. ಆಮೇಲೆ ಮುಂದೆ ನೀನು ಮೂವಿನಲ್ಲೋ ಸೀರಿಯಲ್ಸ್ ಅದು ಕಂಟಿನ್ಯೂ ಮಾಡಬೇಕು ಅಂತ ಆಸೆ ನನಗೆ. ನಮಗೆಲ್ರಿಗೂ ಆಸೆ, ನಿಮ್ಮ ಫ್ಯಾನ್ಸಿಂದ ಹಿಡಿದು ನಮಗೆಲ್ರಿಗೂ ಆಸೆ. ಅದನ್ನು ನೀವು ಕಂಟಿನ್ಯೂ ಮಾಡಬೇಕು ಅನ್ನೋದು ಆಸೆ. ಏನಮ್ಮ ನಿಮ್ಮದು? ಡೆಫಿನೆಟ್ಲಿ ಕಂಟಿನ್ಯೂ ಮಾಡ್ತೀನಿ. ಯಾವುದೇ ಥರ ಬ್ರೇಕು ಇರೋದಿಲ್ಲ. ಮದುವೆ ಆದ ತಕ್ಷಣ ಕೆಲಸಕ್ಕೆ ನಾನು ಜಾಬ್ ಮಾಡ್ತೀನಿ. ಯಾರೂ ಇಲ್ಲ ಅಂದರೆ ನಿಮ್ಮ ಫ್ಯಾನ್ಸ್ ಎಲ್ಲ ನಿಮಗೆ ತುಂಬ ಬೇಜಾರಾಗಿಬಿಡ್ತಾರೆ, ಮಿಸ್ ಆಗಿಬಿಡ್ತಾರೆ. ಅದರಿಂದ ನೀನು ಅದನ್ನು ಕಂಟಿನ್ಯೂ ಮಾಡಬೇಕು. ಬೇಜಾರಾಗಿದ್ದಾರೆ. ಸೀತಾರಾಮ ರಾಮ ಸೀರಿಯಲ್ ತುಂಬ ಚೆನ್ನಾಗಿತ್ತು. ಎಂಡಿಂಗ್ ಅಂತೂ ತುಂಬ ಸೂಪರ್ ಆಗಿತ್ತು. ಅದೇ ಥರ ಕಂಟಿನ್ಯೂ ಮಾಡಬೇಕು. ಮುಂದೆ ಚೆನ್ನಾಗಿರೋ ಸೀರಿಯಲ್ಸ್ ನೀವು ಮಾಡ್ತಾ ಇರಬೇಕು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಮಗಳಿಗೆ ನೀವೆಲ್ಲರೂ ಶುಭಾಶಯ ಕೊಡಬೇಕು ಅಂತ ಹಾರೈಸ್ತೀವಿ. ಥ್ಯಾಂಕ್ ಯು ಅಪ್ಪ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೈಶು, ನಾವೆಲ್ಲ ವೇಟಿಂಗ್ ಪಾರ್ಟ್ 2ಗೆ. ಪಾರ್ಟ್ 2 ಸೀತಾರಾಮ ಪಾರ್ಟ್ 2 ಬರುತ್ತಾ? ಕಾದ್ ನೋಡಿ. ಬಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ವೈಶು